ಇದೇನಪ್ಪ ಇದು? ಮನೆ ಬಿಕ್ಕು ಬಿಕ್ಕು ಅಂತೈತೆ, ಯಾರು ಕಾಣಿಸ್ತಾ ಇಲ್ಲ. ಇವತ್ತೇನೋ ದೀಪ್ತಿ ಮಗಳು ಬರ್ತಡೇ ಅಂತ ಅಂದ್ಲಪ್ಪ ನನ್ ಮಗಳು. ಇಲ್ಲಿ ನೋಡ್ರಿ ಜನನೇ ಇಲ್ವಲ್ಲ. ಅಲ್ಲ, ಇವತ್ತೇ ಬರ್ತಡೇನಾ ಅಥವಾ ಬೇರೆ ದಿನನಾ? ನಾನೇನಾದ್ರೂ ಕನ್ಫ್ಯೂಸ್ ಮಾಡ್ಕೊಬಿಟ್ನಾ ಅಂತ. ಚೆ ನನ್ ಮಗಂಗೂ ಫೋನ್ ಮಾಡಿ ಹೇಳೋಳೆ ಇವತ್ತೇ ಇರ್ಬೇಕು. ಬಿಗ್ರೆ ಬಿಗ್ರೆ, ಗೀತಾ. ಓ ಅಪ್ಪಾರೆ, ಬನ್ನಿ ಬನ್ನಿ. ಗೀತಮ್ಮರು ರೂಮಲ್ಲಿ ಕರಿತೀನಿ, ಬನ್ನಿ ಕುತ್ಕೊಳ್ಳಿ ಬನ್ನಿ. ಹೌದಾ? ಅಲ್ಲ, ನಮ್ ಗೀತಾ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಎಲ್ಲೋಗ್ಬಿಟ್ರೆ ಏನೋ ಅನ್ಕೊಂಡೆ. ಕರಿಯವ ಒಂಚೂರು. ಇರಪ್ಪಾರೆ, ಈಗ ಕರಿತೀನಿ. ಗೀತಮ್ಮವ್ರೆ, ನಿಮ್ ತಂದೆಯವ್ರು ಬಂದಿದ್ದಾರೆ. ಅಪ್ಪ ಈಗ ಬಂದ್ರಾ? ಅಮ್ಮ ಅಣ್ಣ ಅತ್ತಿಗೆ ಯಾರು ಬರ್ಲಿಲ್ವಾ? ಇಲ್ಲಮ್ಮ, ಯಾರು ಬರ್ಲಿಲ್ಲ. ಅದೇ ಮನೆ ಹತ್ರ ಸ್ವಲ್ಪ ಕೆಲ್ಸ ಇತ್ತಾ, ಹಾಗಾಗಿ ಯಾರು ಬರ್ಲಿಲ್ಲ. ಅಪ್ಪ ನಿಜ ಹೇಳು. ಅಲ್ಲ, ಅಣ್ಣ ಏನಾದ್ರು ಮೊನ್ನೆ ಹೇಳ್ದಲ್ಲ, ಅದೇ ವಿಚಾರಕ್ಕೆ ಏನಾದ್ರು ಬೇಜಾರ್ ಮಾಡ್ಕೊಂಡಿದ್ದಾನ? ಚೇಚೆ ಇಲ್ಲಮ್ಮ, ಆತರ ಏನು ಇಲ್ಲ. ನೀನೇನ್ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ. ನೋಡು, ಅವ್ನು ಏನನ್ಲಿ ಏನ್ ಬಿಡ್ಲಿ, ನಾನ್ ಅವ್ನಿಗೆ ಏನ್ ಮಾಡ್ಬೇಕು ಅದ್ ಮಾಡ್ಕೊಡ್ತೀನಿ, ಆಯ್ತಾ? ನೀನೇನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೀನ್ ಆರಾಮಾಗಿರು ಸಾಕು. ಅಂದ್ರೆ ಅವನ್ಗೂ ಏನೋ ಕೆಲ್ಸ ಇತ್ತಂತೆ. ಇನ್ನ ನಿಮ್ಮ ಅಮ್ಮನ್ಗೆ ಗೊತ್ತಲ್ಲವ, ಬರಕಲ್ಲ ನಾನು ಈಗ ಬಂದಿದ್ದೀನಿ, ನನ್ಗೆ ಅಲ್ಲಿ ಗಂಟ ಜರ್ನಿ ಮಾಡಿದ್ರೆ ಕಾಲು ಉತ್ಕೋತವೆ, ಬರಕಲ್ಲ ರೀ, ನೀವ್ ಹೋಗ್ಬಿಟ್ಟು ಬನ್ನಿ, ಇನ್ನೊಂದ್ಸರಿ ಯಾವಾಗಾರು ಹೋಗೋಣ ಅಂದ್ಲು. ಅದಕ್ಕೆ ಸರಿ ಆಯ್ತು. ನಾನು ಬರ್ದೇ ಇದ್ರೆ ಬೇಜಾರ್ ಮಾಡ್ಕೊಳಕಲ್ವ ನನ್ ಗೆಳೆಯ, ಅದಕ್ಕೆ ಬಂದೆ. ಹೌದಾ, ಸರಿಯಪ್ಪ, ಬನ್ನಿ ಕುತ್ಕೊಳ್ಳಿ ಬನ್ನಿ. ಅದು ಅತ್ತೆ ಮಾವ ಮತ್ತೆ ದೀಪ್ತಿ ಮತ್ತೆ ಇವರು ಮಗು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ಅಯ್ಯೋ ಹೌದೇನಮ್ಮ. ಅಯ್ಯೋ ನಾನು ಇದೇನಪ್ಪ ಇದು, ಯಾರು ಕಾಣಿಸ್ತಾನೆ ಇಲ್ವಲ್ಲ, ನಾನೇನಾದ್ರೂ ತಪ್ಪಾಗಿ ತಿಳ್ಕೊಂಬಿಟ್ಟು ಬಂದ್ಬಿಟ್ನೇನೋ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಇಲ್ಲಪ್ಪ, ಅಂದ್ರೆ ಫಂಕ್ಷನ್ ಇರೋದು ಅಲ್ಲಿ ಪಾರ್ಟಿ ಹಾಲ್ ಅಲ್ವಾ, ಸೊ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಇನ್ ಮನೆಯಲ್ಲಿ ಯಾರು ಬರಲ್ಲ, ಸಾಯಂಕಾಲ ಪಾರ್ಟಿಗೆ ಎಲ್ಲ ಅಟೆಂಡ್ ಆಗ್ತಾರೆ. ಹಂಗಾಗಿ ಮನೇಲಿ ಜನ ಇಲ್ಲ ಅಷ್ಟೇ. ಸರಿ ತಗೊಳಮ್ಮ ಗೀತಾ, ಈ ಬ್ಯಾಗಲ್ಲಿ ಒಂದಷ್ಟು ತಿಂಡಿ ಕೊಟ್ಟು ಕಳ್ಸೋಳೆ ನಿಮ್ಮಮ್ಮ. ನನ್ ಮಗ್ಳು ಕೊಡ್ರಿ ತಿನ್ಲಿ, ನನ್ ಮಗ್ಳು ಕೊಡ್ರಿ ತಿನ್ಲಿ ಅಂತವ. ತಗೋ, ಎತ್ತಿಟ್ಕೊಂಡು ತಿನ್ನು. ಅಂದ್ರೆ ನೀನ್ ಒಬ್ಳಿಗೆ ಅಂತ ಅಲ್ಲ, ಮನೆಯವ್ರಿಗೂ ಕೊಟ್ಬಿಟ್ಟು ತಿನ್ನವ. ಸರಿಯಪ್ಪ, ಬಾ ಕುತ್ಕೋ ಬಾ. ಅಲ್ಲ, ಏನಾದ್ರೂ ತಿಂಡಿ ತಿಂದ್ಯೋ ಇಲ್ವೋ? ತಿಂಡಿ ಕೊಡ್ತೀನಿ, ತಿನ್ನುವಂತೆ ಕುತ್ಕೋ. ಹೂನಮ್ಮ, ತಿಂಡಿ ಮಾಡೇ ಇಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ತಿಂಡಿ ತಿನ್ನೋಣ ಅಂತ ಅನ್ಕೊಂಡೆ. ಅಯ್ಯೋ, ಹೊರಗಡೆ ಎಲ್ಲ ಹಿಂಗ್ ಮಾಡಿರ್ತಾರೋ ಏನೋ, ನನ್ಗೆ ಯಾಕೋ ಮನ್ಸು ಒಪ್ಲಿಲ್ಲ ಕಣವ. ಹೆಂಗಿದ್ರು ಮನೆಗ್ ಬರ್ತೀನಲ್ಲ, ಇಲ್ಲೇ ಮಾಡಿದ್ರಾಯ್ತು ಅಂತ ಬಂದೆ. ಅಯ್ಯೋ, ನಿಮ್ಮ ಅಮ್ಮನ್ ಹೇಳದ್ ಕೇಳ್ಬೇಕಾ? ಬೆಳಿಗ್ಗೆನೆ ಎದ್ದು 6 ಗಂಟೆಗೆ ಉಪ್ಪಿಟ್ಟು ಮಾಡಿ ಇಟ್ಟಾಳೆ, ತಿನ್ಕೊಂಡೋಗ್ರಿ, ಅಲ್ಲಿ ಗಂಟ ಹೋಯ್ತೀರಾ, ಸುಸ್ತಾಗುತ್ತೆ, ತಿನ್ರಿ, ಎಷ್ಟೊತ್ತಾಗುತ್ತೋ ಏನೋ ಅಂತ. ಅಯ್ಯೋ ಮಾರೈತಿ, ಇಷ್ಟೊತ್ತಿಗೆ ಯಾವನಾರು ತಿಂಡಿ ತಿಂತಾನ, ನೀನ್ ಯಾಕೆ ತಿಂಡಿ ಮಾಡಕ್ ಹೋದೆ ಅಂತ ಹೇಳ್ಬಿಟ್ಟು ಒಂದ್ ಲೋಟ ಕಾಫಿ ಕುಡ್ಕೊಂಡ್ ಬಂದೆ. ಹೌದಾ, ಅಷ್ಟು ಬೇಗ ಎದ್ದು ತಿಂಡಿ ಮಾಡಿತ್ತ ಅಮ್ಮ? ಹೂನಮ್ಮ. 5 ಗಂಟೆಗೆ ಏನ್ ಹಿಂಗ್ ಸಣ್ಣ ಮಣ ಅಂತಾಳೆ ಅಂತ ನಾನ್ ಅನ್ಕೊಂಡ್ರೆ, ತಿಂಡಿ ಮಾಡ್ಬಿಟ್ಟು ಪ್ಲೇಟ್ ಹಾಕೊಂಡ್ ಬಂದಾಳೆ, ತಿನ್ಕೊಂಡೋಗ್ರಿ ಅಂತವ. ಗೀತಾ, ನೀನೇ ಸಡನ್ ಆಗಿ ಹೇಳ್ಬಿಟ್ರಲ್ಲ ನೀವು, ಮಗಿಗೆ ಏನು ಬರ್ತಡೆಗೆ ಗಿಫ್ಟ್ ಅಂತ ಏನು ತಗೊಂಡಿಲ್ಲ. ಅದಕ್ಕೆ ಇಲ್ಲೇ ಬೆಂಗಳೂರಲ್ಲೇ ತಗೊಳ್ಳೋಣ, ಅಲ್ಲಿ ಹಳ್ಳಿಗಳ ಕಡೆ ಅದೆಂತೆಂತವೋ ಇರ್ತವೆ, ಅದೆಲ್ಲ ನಿಮ್ ಮಗಿಗೆ ಇಷ್ಟ ಆಯ್ತದೋ ಇಲ್ವೋ ಅನ್ಬಿಟ್ಟು ಹಂಗೆ ಬಂದೆ. ಒಂದ್ 5 ನಿಮಿಷ ಬಾರವ, ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಜೊತೆ ಬಟ್ಟೆ ತಂದ್ಬಿಡೋಣ. ಅಯ್ಯೋ, ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯ ಬಿಡಪ್ಪ. ನಮ್ ದೀಪ್ತಿ ಹತ್ರ ಎಲ್ಲ ಏನು ಅನ್ಕೊಳಲ್ಲ, ನೀನೇನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ನೀನ್ ಅಲ್ಲಿಂದ ಇಲ್ಲಿಗೆ ಬಂದಿರೋದೇ ದೊಡ್ಡ ಖುಷಿ ನಮ್ಗೆ. ಹಂಗ ಅನ್ಬಿಟ್ಟು ಬರೀ ಕೈಯಲ್ಲಿ ವಿಶ್ ಮಾಡಕ್ಕಾಯ್ತದವ? ಇಲ್ಲ, ಬಾ, ಒಂದ್ 10 ನಿಮಿಷ ಹೋಗ್ಬಿಟ್ಟು ಇಲ್ಲೇ ಯಾವ್ದಾದ್ರು ಅಕ್ಕಪಕ್ಕದಲ್ಲಿ ಇದ್ರೆ ಬೇಕಿದ್ರೆ ಆಟೋನೇ ಮಾಡ್ತೀನಿ, ಆಟೋದಲ್ಲಿ ಹೋಗ್ಬಿಟ್ಟು ತಗೊಂಡ್ಬಂದ್ಬಿಡೋಣ. ಸರಿ ಆಯ್ತು ಬಿಡಪ್ಪ, ಹೋಗೋಣ. ಪುಟ್ಟ, ಕೇಕಿಂದ ಸ್ವಲ್ಪ ಹಿಂದೆ ಇರು. ಅಲ್ಲಿ ನೋಡಿ ಅತ್ತೆ, ನಮ್ ದೀಪ್ತಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಅವಳು ಈ ತರ ನಗ್ನಗ್ತಾ ಇರೋದು ನೋಡೇ ಎಷ್ಟು ದಿನ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಹೌದಮ್ಮ ಗೀತಾ, ತುಂಬಾ ಖುಷಿಯಾಗಿದ್ದಾಳೆ. ನನ್ಗಂತೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಈ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲ, ಒಂಟಿ ಪಿನ್ ಮಾಡ್ಕೊಂಡಿದ್ಯಾ ನೋಡು. ನಮ್ಮ ದೀಪ್ತಿ ಯಾವ ತರ ಉಟ್ಕೊಂಡಿದ್ದಾಳೆ. ನೀನು ಒಂದ್ ಸ್ವಲ್ಪ ಪಾರ್ಲರ್ಗೆ ಹೋಗಿ ಅದೇ ತರ ರೆಡಿ ಆಗಿ ಬರತ್ತಾನೆ. ಅಯ್ಯೋ ಅತ್ತೆ, ಈ ಸೀರೆ ಉಟ್ಕೊಳ್ಳೋಷ್ಟೊತ್ತಿಗೆ ನನಗೊಂಥರ ಸುಸ್ತಾಗೋಯ್ತು. ನನಗಂತೂ ಈ ಸೀರೆ ಯಾವಾಗ ಬಿಚ್ಚಾಕ್ತೀನೋ ಅನ್ನೋ ತರ ಫೀಲ್ ಆಗ್ತಾ ಇದೆ ಅತ್ತೆ. ನೀವೇನು ಬೇಜಾರ್ ಮಾಡ್ಕೋಬೇಡಿ, ನನ್ಗೆ ಯಾಕೋ ಒಂಥರ ಸುಸ್ತು ಅತ್ತೆ. ಹೌದಾ, ಹೋಗ್ಲಿ ಬಿಡು, ಪರವಾಗಿಲ್ಲ. ಈ ಕಲರ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅತ್ತೆ, ನಿಜ ಹೇಳ್ಬೇಕು ಅಂದ್ರೆ ನನ್ ಸೀರೆಗಿಂತ ನಿಮ್ ಸೀರೆ ಸೂಪರ್ ಆಗಿದೆ. ನನ್ಗಂತೂ ನಿಮ್ ಸೀರೆ ತುಂಬಾ ಇಷ್ಟ ಆಯ್ತು. ಅತ್ತೆ, ನಾನೊಂದಿನ ಈ ಸೀರೆ ಉಟ್ಕೋತೀನಿ, ನನಗೆ ಕೊಡ್ತೀರಾ? ಅಯ್ಯೋ, ಅದಕ್ಕೆ ನಮ್ಮ ಬೀರುನಲ್ಲಿ ಇನ್ನ ಬೇಕಾದಷ್ಟು ಸೀರೆಗಳಿದಾವೆ. ನಿನ್ಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನ ತಗೊಂಡು ಉಟ್ಕೋ. ಸರಿ ಅತ್ತೆ, ಆಯ್ತು. ದೀಪ್ತಿ, ಕೇಕ್ ಕಟ್ ಮಾಡ್ಸೋಣ. ಬರೋರೆಲ್ಲ ಬಂದೈತೇನಪ್ಪ ಆದಿತ್ಯ? ಹ್ಞೂ ಅಮ್ಮ, ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಅಲ್ಲ, ಟೈಮ್ ಆಗ್ಬಿಡುತ್ತೆ ಅಂತ, ಇನ್ನ ಡಿನ್ನರ್ಗೆಲ್ಲ ಲೇಟ್ ಆಗ್ಬಿಟ್ರೆ ಅದಕ್ಕೆ ಕೇಕ್ ಕಟ್ ಮಾಡಿಸ್ಬಿಡೋಣ. ಆಮೇಲೆ ಬಂದವ್ರಿಗೆಲ್ಲರಿಗೂ ಕೇಕ್ ಕೊಟ್ಟು ಊಟ ಮಾಡಿ ಅಂತ ಹೇಳಿದ್ರಾಯ್ತು. ಹೌದಾ, ಸರಿ ಆಯ್ತು. ನಿಮ್ ಡ್ಯಾಡಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಹೌದಾ, ನಮ್ಮ ಮಾವ ಮತ್ತೆ ಡ್ಯಾಡಿ ಇಬ್ರು ಅಲ್ಲೊಂದ್ ಕಡೆ ಕುತ್ಕೊಂಡು ಅಷ್ಟೊತ್ತಿನ ಮಾತಾಡ್ತಾನೆ ಇದಾರೆ. ಏನ್ ಇನ್ನ ಅವ್ರ ಮಾತು ಮುಗ್ದಿಲ್ಲ ಅನ್ಸುತ್ತೆ. ಇರಮ್ಮ, ನಾನು ಈಗಲೇ ಹೋಗಿ ಕರ್ಕೊಂಡ್ ಬರ್ತೀನಿ. ಸರಿಯಪ್ಪ, ಆಯ್ತು, ಕರ್ಕೊಂಬ, ಕೇಕ್ ಕಟ್ ಮಾಡ್ಸೋಣ. ಈ ಮಂಜುಳಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
ಅತ್ತೆ ನಾನು ಆವಾಗ್ಲೇ ಅವ್ರನ್ನ ಕರ್ದೆ, ಬನ್ನಿ ಮಂಜುಳಮ್ಮ ಸ್ಟೇಜ್ ಮೇಲೆ, ನೀವು ನಮ್ಮ ಫ್ಯಾಮಿಲಿ ಇದ್ದಂಗಲ್ವಾ, ಏನಕ್ಕೆ ಅಲ್ಲಿ ನಿಂತಿದ್ದೀರಾ ಅಂತ. ಅವ್ರು ಯಾಕೋ ಮುಜುಗರ ಪಟ್ಕೊಂಡು ಇಲ್ಲ ಬರಲ್ಲ ಅಂತ ಹೇಳಿ ಅಲ್ಲೇ ಕುತ್ಕೊಂಡಿದ್ದಾರೆ. ಹೌದಾ, ಹೋಗ್ಲಿ ಬಿಡು. ಅದಕ್ಕೆ ನೀವೇ ಕೇಕ್ ಕಟ್ ಮಾಡಿಸ್ಬಿಡಿ. ಏನಮ್ಮ ದೀಪ್ತಿ, ಅದ್ ಹೇಗ್ ನಾನ್ ಕಟ್ ಮಾಡ್ಸಕ್ಕಾಗತ್ತೆ ಹೇಳು, ನಿನ್ ಮಗ್ಳು ಬರ್ತಡೆ ಅಲ್ವಾ, ನೀನ್ ಕಟ್ ಮಾಡ್ಸು. ಅದಕ್ಕೆ ಈ ಪ್ಲಾನ್ ಎಲ್ಲ ಮಾಡಿರೋದು ನೀವು. ಇಷ್ಟೆಲ್ಲ ಅರೇಂಜ್ ಮಾಡಿ ಈಗ ನಾನ್ ಕಟ್ ಮಾಡ್ಸಿದ್ರೆ ಸರಿನಾ ಹೇಳಿ? ಅದ್ಯಾಕ್ ತಪ್ಪಾಗುತ್ತೆ, ಅದು ಕರೆಕ್ಟ್ ಆಗೇ ಇರುತ್ತೆ. ನೀನೇ ಕೇಕ್ ಕಟ್ ಮಾಡ್ಸು, ಓಕೆನಾ? ಸರಿ ಅದಕ್ಕೆ ಆಯ್ತು. ವಾವ್ ಗಂಗು, ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ರೀ ಏನ್ರಿ ಇದು, ಸುಮ್ಮನೆ ಇರಪ್ಪ, ನಾನು ನಾಚಿಕೆ ಆಗುತ್ತೆ. ಅಲ್ಲೇ ನನ್ ಮುದ್ದೆ ಹೆಂಡತಿ ನಾಚಿಕೆ ಆಗುತ್ತಂತೆ, ನಾಚಿಕೆ. ಸರಿ ಸರಿ, ಆಮೇಲೆ ಮಾತಾಡ್ತೀನಿ. ಅಲ್ಲಿ ನನ್ನ ದೋಸ್ತ್ ಜೊತೆಗೆ ನಿಂತ್ಕೋತೀನಿ ನಾನು. ಸರಿ. ದೀಪ್ತಿ ಕೇಕ್ ಕಟ್ ಮಾಡ್ಸಿ. Happy birthday to you. Happy birthday to you. Happy birthday to you. ಮಮ್ಮಿ, ಅಡ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅಲ್ವಾ? ನೋಡೋದಿಕ್ಕೆ ಎಲ್ಲ ಒಂಥರ ವೆರೈಟಿ ಆಗಿ ಕಾಣಿಸ್ತಾ ಇದೆ. ಹಾ ಹೌದಮ್ಮ ದೀಪ್ತಿ, ಇದೆಲ್ಲ ನನಗೆ ಗೊತ್ತೇ ಇರ್ಲಿಲ್ಲ. ನೋಡು, ನಿಮ್ಮ ಅಣ್ಣನೇ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದಾನೆ, ಎಲ್ಲ ಬಫೆಟ್ ಸಿಸ್ಟಮ್ ಅಲ್ಲಿ ಮಾಡಿಸ್ಬಿಟ್ಟಿದ್ದಾನೆ. ಏನು ಊಟ ಬಡಿಸ್ಬೇಕು ಅನ್ನೋದಿಲ್ಲ, ಸಾಕಾಗ್ಲಿಲ್ಲ ನನಗೆ ಸ್ವಲ್ಪ ಹಾಕಿದ್ರು ಅನ್ನೋ ತರನೂ ಇಲ್ಲ. ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬಡಿಸ್ಕೊಂಡು ಊಟ ಮಾಡ್ತಾರೆ ಅಲ್ವಾ? ಹೌದತ್ತೆ, ನನ್ಗಂತೂ ಇಲ್ಲಿ ಎಲ್ಲಾ ಅಡ್ಗೆನು ನೋಡ್ತಾ ಇದ್ರೆ ಎಲ್ಲಾನು ತಿಂದ್ಬಿಡ್ಲ ಅಂತ ಅನಿಸ್ತಾ ಇದೆ. ಅದು ಏನ್ ಮಾಡ್ಲಿ, ಏನ್ ತಿಂದ್ರು ವಾಂತಿ ಆಗುತ್ತೆ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನೋಡಮ್ಮ, ಆತರ ಎಲ್ಲ ಮುಜುಗರ ಪಟ್ಕೊಂಡು ನಿಂತ್ಕೊಳಕ್ ಹೋಗ್ಬೇಡ. ವಾಂತಿ ಆದಾಗ ನೋಡ್ಕೊಳ್ಳೋಣ, ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಬಡಿಸ್ಕೊಂಡು ಊಟ ಮಾಡು. ಹಾಯ್ ದೀಪ್ತಿ. ಹಾಯ್ ಸ್ವೀಟಿ. ಹಾಯ್ ಆಂಟಿ. ಏನು ನೀನು ಇಷ್ಟು ಲೇಟ್ ಆಗ ಬರೋದು? ಅವಾಗ್ಲೇ ಬರ್ಬೇಕು ತಾನೆ, ಆಲ್ರೆಡಿ ಕೇಕ್ ಕಟ್ಟೆಲ್ಲ ಆಗೋಯ್ತು. ಹೌದಾ, ಸಾರಿ ಮಾ. ಅಲ್ಲಿ ಅಂದ್ರೆ ನಮ್ ಬೋಟಿಕಲ್ಲಿ ಸ್ವಲ್ಪ ಕೆಲ್ಸ ಇತ್ತ, ಹಂಗಾಗಿ ಕಸ್ಟಮರ್ಸ್ ಎಲ್ಲ ಇದ್ರು, ಅವ್ರನ್ನ ಬಿಟ್ಟು ಬರಕ್ ಆಗ್ಲಿಲ್ಲ ಕಣೆ, ಸಾರಿ. ಇರ್ಲಿ ಬಿಡು, ಪರವಾಗಿಲ್ಲ, ಇವಾಗ್ಲಾದ್ರೂ ಬಂದಿಯಲ್ಲ. ಸ್ವೀಟಿ ಬಂಗಾರ, ದಿಸ್ ಇಸ್ ಫಾರ್ ಯು, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಆಂಟಿ. ಇದೆಲ್ಲ ಯಾಕೆ ತರಕ್ ಹೋಗಿದ್ದೆ, ಹಾಗೆ ಬಂದಿದ್ರೆ ಆಗ್ತಿರ್ಲಿಲ್ವಾ? ಅದ್ ಹೇಗಮ್ಮ ಆಗತ್ತೆ? ನನ್ ಸ್ವೀಟಿ ಬಂಗಾರದ ಬರ್ತಡೇ ಇರುವಾಗ ನಾನು ಬರೀ ಕೈಯಲ್ಲಿ ಬರಕ್ಕಾಗತ್ತಾ? ಅದಕ್ಕೆ ಗಿಫ್ಟ್ ತಗೊಂಡ್ ಬಂದಿರೋದು. ನಾನು ನಿನಗ್ ಕೊಟ್ಟಿಲ್ಲಮ್ಮ, ನಾನ್ ನಮ್ ಸ್ವೀಟಿ ಕೊಟ್ಟಿರೋದು. ಸ್ವೀಟಿ, ನಿನ್ಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ನೋ ಆಂಟಿ, ಐ ಆಮ್ ಸೋ ಹ್ಯಾಪಿ ಆಂಟಿ. ಎಲ್ಲರೂ ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸರಿ ಕಣೆ, ಆಯ್ತು, ಹೋಗ್ಲಿ ಬಾ, ಡಿನ್ನರ್ ಮಾಡು ಬಾ. ಮತ್ತೆ ಹಾಗೆ ಹೋಗಕ್ಕಾಗತ್ತಾ ನಮ್ ಸ್ವೀಟಿ ಬರ್ತಡೇನಲ್ಲಿ? ಸರಿ ಸರಿ, ಹೋಗಿ ಊಟ ಮಾಡು. ಅತ್ತೆ, ನಿಮ್ ಫ್ರೆಂಡ್ಸ್ ಇಬ್ರು ಈ ಕಡೆನೆ ಬರ್ತಿದ್ದಾರೆ ನೋಡಿ. ಬರ್ಲಿ ಬರ್ಲಿ, ಅವರಿಬ್ರು ನೋಡಿ ಹೊಟ್ಟೆ ಹುರ್ಕೊಬೇಕು. ನಿನ್ನನ್ನು ಎಷ್ಟು ಆಡ್ಕೊಂಡಿದ್ದಾರೆ ಗೊತ್ತಾ ಅವರು. ಹೋಗ್ಲಿ ಬಿಡಿ ಅತ್ತೆ, ಪರವಾಗಿಲ್ಲ. ಹಾಯ್ ಗಂಗು ಅವರೇ, ಹವರ್ ಯು? ಹಾಯ್, ಬನ್ನಿ ಬನ್ನಿ. ಏನ್ ಗಂಗು ಇದು, ಇಷ್ಟು ಸಿಂಪಲ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ಯಾ? ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಲ್ವಾ? ಓ, ತುಂಬಾ ಅರ್ಜೆಂಟ್ ಎಲ್ಲ ಮಾಡಿದ್ದು, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿದೀವಿ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು. ಅಂದಾಗೆ ಎಲ್ಲಿ ನಿಮ್ಮ ಅಳಿಯಂದ್ರು ಮತ್ತೆ ಏನಮ್ಮ ದೀಪ್ತಿ, ನಿಮ್ಮ ಯಜಮಾನ್ರಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆಂಟಿ, ಅವ್ರು ಬಂದಿಲ್ಲ ಆಂಟಿ. ಏನು ಬಂದಿಲ್ವಾ? ಯಾಕಮ್ಮ, ಏನಾಯ್ತು? ಅದು ಅವ್ರು ತುಂಬಾ ಬ್ಯುಸಿ ಇದ್ದಾರೆ, ಔಟ್ ಆಫ್ ಸ್ಟೇಟ್ ಹೋಗ್ಬಿಟ್ಟಿದ್ದಾರೆ, ಹಂಗಾಗಿ ಬರೋದಿಕ್ಕಾಗಿಲ್ಲ. ಓ ಹೌದಾ, ನಾನು ಬಂದಿಲ್ಲ ಅಂತ ಅನ್ಬಿಟ್ಲಲ್ಲ ಸಡನ್ ಆಗಿ. ನಾನು ಇದೇನಪ್ಪ ಇದು, ಏನು ಸಂಸಾರದಲ್ಲಿ ಏನಾದ್ರೂ ಬಿರ್ಕಿದ್ಯಾ ಅಂತ ಅನ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು. ಹಾ ಆತರ ಏನಿಲ್ಲ, ನನ್ ಮಗಳು ಅಳಿಯ ಎಲ್ಲ ಚೆನ್ನಾಗೇ ಇದಾರೆ. ನೀವು ಹೋಗಿ ಊಟ ಮಾಡೋಗಿ. ಇದೇನೇ ಗಂಗು ಇದು, ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀವಿ, ಮಾತಾಡ್ತೀಯೇನೋ ಅಂತ ಅಂದ್ರೆ ಹೋಗಿ ಊಟ ಮಾಡ್ಕೊಂಡು ನಿಮ್ ಮನೆಗ್ ನೀವು ಹೋಗಿ ಅನ್ನೋ ತರ ಮಾತಾಡ್ತಾ ಇದೀಯಾ? ಛೇ, ಹಾಗೆಲ್ಲ ಏನಿಲ್ಲ, ಅಂದ್ರೆ ಬಂದಿದ್ದೀರಲ್ಲ, ತುಂಬಾ ಹಶ್ವಾಗಿರುತ್ತೆ ಏನೋ, ಡಿನ್ನರ್ ಮುಗಿಸ್ಕೊಂಡ್ಬಿಡಿ, ಆಮೇಲೆ ಮಾತಾಡೋಣ ಅಂತ ಅಷ್ಟೇ. ಹೌದಾ, ಹೋಗ್ಲಿ ಬಿಡು. ಆಮೇಲೆ ದೀಪ್ತಿ, ನಿಮ್ ಯಜಮಾನ್ರೇನೋ ಔಟ್ ಆಫ್ ಸ್ಟೇಟ್ ಹೋಗಿದ್ದಾರೆ. ನಿಮ್ಮ ಅತ್ತೆ ಇದಾರಲ್ವಾ, ನಿಮ್ಮ ಅತ್ತೆ ಅವರೆಲ್ಲಿ ಇಂಟ್ರಡ್ಯೂಸ್ ಮಾಡ್ಸಲ್ವಾ ನಮ್ಗೆ? ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಮೋಸ್ಟ್ಲಿ ಅವ್ರ ರಿಲೇಟಿವ್ಸ್ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಿದ್ದಾರೆ ಅನ್ಸುತ್ತೆ. ನಾನು ನಿಮ್ಗೆ ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ, ಹೋಗಿ ಊಟ ಮಾಡೋಗು. ಏನ್ ಗಂಗು ಇದು, ನಾನು ಅವಳ ಹತ್ರ ಮಾತಾಡ್ತಾ ಇದ್ದೀನಿ, ಎಲ್ಲದಕ್ಕೂ ನೀನೇ ಆನ್ಸರ್ ಮಾಡ್ತಾ ಇದೀಯಾ? ಫಂಕ್ಷನ್ ಅಲ್ವಾ, ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ, ಹಂಗಾಗಿ ಬರೋರು ಹೋಗೋರ್ನ ಮಾತಾಡಿಸ್ಬೇಕಲ್ವಾ, ಅದಕ್ಕೆ ಆತರ ಅಂದೆ. ಇಟ್ಸ್ ಓಕೆ ಬಿಡಿ, ಅವ್ರ ಸುದ್ದಿ ಕಿಟ್ಕೊಂಡು ನಮ್ಗೆ ಏನಾಗ್ಬೇಕು ಹೇಳಿ? ಬನ್ನಿ, ಮಗು ಗಿಫ್ಟ್ ಕೊಟ್ಟು ವಿಶ್ ಮಾಡ್ಬಿಟ್ಟು ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ. ನಿಮ್ಗದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರ್ರಿ. ನಾನು ಮಾತಾಡ್ತಾ ಇದ್ದೀನಲ್ಲ, ನೀವು ಹಂಗೆ ಟೈಮ್ ಪಾಸ್ ಮಾಡಿ ಅಷ್ಟೇ. ಓ, ಇದು ನಿಮ್ ಸೊಸೆ ಅಲ್ವಾ? ಹಾಯ್. ಓ ಸಾರಿ, ಹಾಯ್ ಅಂದ್ರೆ ಗೊತ್ತಾಗಲ್ಲ ಅಲ್ವಾ? ನಮಸ್ಕಾರ. ಹಾಯ್ ಆಂಟಿ,
ಮೈ ನೇಮ್ ಇಸ್ ಗೀತಾ. ಲಾಸ್ಟ್ ಟೈಮ್ ನೀವು ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ, ಸೊ ಅವಾಗಂತೂ ನನಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಾನ್ ನಿಮ್ ಜೊತೆ ಸ್ವಲ್ಪ ಫನ್ನಿಯಾಗಿ ನಡ್ಕೊಂಡ್ಬಿಟ್ಟೆ ಅಂತ ಅನ್ಸುತ್ತೆ. ಸಾರಿ ಆಂಟಿ, ಅವಾಗ ಸುಮ್ನೆ ತಮಾಷೆಗೆ ಆತರ ಮಾಡಿದ್ದು, ಬಟ್ ನಾನ್ ರಿಯಲ್ ಆಗಿ ಆತರ ಇರ್ಲಿಲ್ಲ. ಏನ್ರಿ ಇದು ಎಲ್ಲ ನಮ್ಗೆ ಉಲ್ಟಾ ಹೊಡಿತಾ ಇದೆ? ಅವತ್ ನೋಡಿದ್ರೆ ಹಳ್ಳಿ ಗುಗ್ಗುತ್ತರ ಮಾತಾಡ್ತಿದ್ಲು, ಇವತ್ ನೋಡಿದ್ರೆ ಈ ಸ್ಟೈಲಿಶ್ ಆಗಿ ಮಾತಾಡ್ತಿದ್ದಾಳಲ್ಲ. ಅದಕ್ಕೆ ಹೇಳಿದ್ದು ಸುಮ್ನೆ ವಿಶ್ ಮಾಡ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಓಡೋಣ ಅಂತ. ಅವ್ರದ್ದೆಲ್ಲ ಕೆದಕೊಂಡು ಕುತ್ಕೊಂಡ್ರೆ ನಮ್ಗೆ ಮರ್ಯಾದೆ ಹೋಗುತ್ತೆ, ಸುಮ್ನೆ ಇರ್ರಿ ನೀವು. ಹೌದಲ್ವಾ? ಸರಿ ಆಯ್ತು ಬಿಡು. ಹೌದಾ, ನೀವು ತಮಾಷೆ ಮಾಡಿದ್ದ? ನಾನೇನಪ್ಪ ಇದು ನಮ್ ಗಂಗು ಸೊಸೆ ಈ ತರ ಹಳ್ಳಿ ಗುಗ್ಗು ತರ ಆಡ್ತಿದ್ದಾಳಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ ಅಮ್ಮ, ನಾವಿನ್ ಬರ್ತೀವಿ. ಸ್ವೀಟಿ ಬಂಗಾರ, ದಿಸ್ ಇಸ್ ಫಾರ್ ಯು. ಗಿಫ್ಟ್ ಕೊಡ್ರಿ. ಸ್ವೀಟಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಜ್ಜಿ. ಸರಿ ಗಂಗೋರೆ, ನಾವು ಊಟ ಮಾಡ್ತೀವಿ. ನೀವೆಲ್ಲ ಊಟ ಮಾಡಿದ್ರಾ? ಇಲ್ಲ ಇಲ್ಲ, ಇನ್ನ ಬರೋ ಗೆಸ್ಟ್ಗಳು ಇನ್ನ ತುಂಬಾ ಜನ ಬರ್ತಾ ಇದ್ದಾರೆ. ಸೊ ನಾವ್ ಆಮೇಲೆ ಊಟ ಮಾಡ್ತೀವಿ, ನೀವು ಊಟ ಮಾಡಿ. ಊಟ ಮಾಡ್ಬಿಟ್ಟು ಅಡ್ಗೆ ಹೇಗಿದೆ ಅಂತ ತಿಳಿಸಿ, ಓಕೆನಾ? ಶೋರ್, ಖಂಡಿತವಾಗ್ಲು. ಅಲ್ಲ ಅತ್ತೆ, ನೀವೇನ್ ಅವ್ರಿಗೆ ಆತರ ಹೇಳ್ತಾ ಇದ್ದೀರಿ? ಮತ್ತೆ ಇನ್ನೇನಮ್ಮ, ಮತ್ತೆ ಅಲ್ಲ ಫಂಕ್ಷನ್ ಬಂದಿದ್ದಾರೆ, ಫಂಕ್ಷನ್ ಅಟೆಂಡ್ ಮಾಡಿ ವಿಶ್ ಮಾಡ್ಬಿಟ್ಟು ಹೋಗೋಣ ಅನ್ನೋದ್ ಬಿಟ್ಟು ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಎಲ್ಲ ಕೆದಕೊಂಡ್ ಕುತ್ಕೋತಾರೆ. ಇಂಥವ್ರಿಗೆಲ್ಲ ಹಿಂಗೆ ಹೇಳ್ಬೇಕು, ಒಂದ್ ಸುಮ್ನೆ ನಿನ್ ಗೊತ್ತಾಗಲ್ಲ. ಗೀತಾ, ನೀನ್ ಊಟ ಮಾಡಿದ್ಯಾ? ಇಲ್ಲ ರೀ, ಇವಾಗ ಮಾಡ್ಬೇಕು. ಹೌದಾ, ನೀನ್ ಇನ್ನೂ ಊಟ ಮಾಡಿಲ್ವಾ? ಫಸ್ಟ್ ಊಟ ಮಾಡು, ನಿನ್ ಟ್ಯಾಬ್ಲೆಟ್ಸ್ ತಗೋಬೇಕು ತಾನೆ? ಇರು, ನಾನೇ ಬಡ್ಸ್ಕೊಂಡ್ ಬರ್ತೀನಿ. ಅರೆ ನನ್ ಮಗ ಏನ್ ಹೆಂಡತಿ ಮೇಲೆ ಇಷ್ಟೊಂದ್ ಪ್ರೀತಿ. ಇರ್ಲಿ ಇರ್ಲಿ. ಗೀತಾ, ತಗೋ, ಇದ್ರಲ್ಲೆಲ್ಲಾನು ಬಡ್ಸ್ಕೊಂಡ್ ಬಂದಿದ್ದೀನಿ, ಮೊದ್ಲು ಊಟ ಮಾಡಿ. ಅಣ್ಣ, ನಾವು ಇಲ್ಲೇ ನಿಂತ್ಕೊಂಡಿದೀವಪ್ಪ, ಏನ್ ಬರೀ ಹೆಂಡತಿ ಮಾತ್ರ ಕಾಣಿಸ್ತಿದ್ದಾರೆ ಅನ್ಸುತ್ತೆ. ನಮ್ ಬಾಯಿ ಮಾತಿಗಾದ್ರೂ ಒಂದ್ಸರಿ ಊಟ ಮಾಡಿ ಅಂತ ಹೇಳಿಲ್ವಲ್ಲ. ಅದು ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಅಂದ್ರೆ ಗೀತಾ ಮಾತ್ರೆ ತಗೋಬೇಕಲ್ಲ, ಅದಕ್ಕೆ ಊಟ ಹಾಕೊಂಡ್ ಬಂದೆ ಅಷ್ಟೇ. ಇರ್ಲಿ ಇರ್ಲಿ, ನಡಿಲಿ ನಡಿಲಿ. ಗೀತಾ, ತಗೋ ಊಟ ಮಾಡು. ಏನ್ರಿ, ನೋಡಿದ್ರ ಗಂಗೂರು ಎಷ್ಟು ಅವಮಾನ ಮಾಡ್ಬಿಟ್ರು ಅಂತ. ಸೊಕ್ಕು ಸೊಕ್ಕು ಇನ್ನೇನ್ ಮಾಡ್ಸುತ್ತೆ ಹೇಳಿ. ನೋಡಿ, ನಾನ್ ಕೇಳಿದಕ್ಕೆಲ್ಲ ಯಾವ ತರ ಉತ್ತರ ಕೊಡ್ತಿದ್ಲ ಅಂತ. ಇತ್ತೀಚೆಗೆ ಅವಳು ನಮ್ಮ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಟ್ಟಿದ್ದಾಳೆ ಕಣ್ರಿ. ಮುಂಚೆ ಡೈಲಿ 2 times ಕಾಲ್ ಮಾಡ್ತಾ ಇದ್ಲು, ಬಟ್ ಇವಾಗ ತಿಂಗಳಾದ್ರೂ ಕಾಲ್ ಮಾಡಲ್ಲ. ಏನು ಸೊಸೆ ಏನು ಮಗ ಏನು, ಅಯ್ಯೋ ಅಯ್ಯೋ, ಅವ್ರ ಮೇಲೆ ಜೀವನ ಇಟ್ಕೊಂಡಿದೀನಿ ಅನ್ನೋ ತರ ಆಡ್ತಾಳೆ. ಮೊದ್ಲಿದ್ದಿದ್ ಗಂಗು ತರ ಇಲ್ಲ ರೀ, ಈಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಹೌದೌದು, ಇರ್ಲಿ ಬಿಡಿ, ಪರವಾಗಿಲ್ಲ. ಅಲ್ಲ ರೀ, ನೀವ್ ಯಾಕ್ರಿ ಸಲಾಡ್ ಹಾಕೊಂಬಂದಿದ್ದೀರಾ? ವಾವ್, ಅಡ್ಗೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕಣ್ರಿ. ಹೋಗಿ ಅದನ್ನೇ ಹಾಕೊಂಬನ್ನಿ. ನೋ 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 ನೋ, ನಾನು ಫುಲ್ ಡಯಟ್ ಅಲ್ಲಿ ಇದ್ದೀನಿ. ಸೊ ಹಾಗಾಗಿ ನಾನು ಅದೆಲ್ಲ ತಿನ್ನಲ್ಲ. ನನ್ಗೆ ಸಲಾಡ್ ಸಾಕು ಬಿಡಿ. ಹೌದಾ, ಪರವಾಗಿಲ್ಲ ಬಿಡಿ. ವಾವ್ ರೀ, ಅಡ್ಗೆ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕಣ್ರಿ. ನೀವು ಟೇಸ್ಟ್ ಮಾಡ್ಬೇಕಿತ್ತು ರೀ. ಏನಾಗಲ್ಲ, ಒಂದೇ ತಿಂದ್ರೆ. ಹೋಗಿ ಹಾಕೊಂಬನ್ನಿ, ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಡ್ಗೆ. ಹೌದಾ, ಅಷ್ಟು ಚೆನ್ನಾಗಿ ಮಾಡಿದಾರಾ? ಊರಿ ಟೇಸ್ಟ್ ವಾವ್, ಸೂಪರ್ ಅಲ್ಟಿಮೇಟ್ ಆಗಿದೆ. ನೀವು ಬಡಿಸ್ಕೊಂಡ್ಬರೋಗಿ. ಹೌದು, ನೀವ್ ಹೇಳಿದ್ದು ಕರೆಕ್ಟ್. ಈಗ ಏನಾದ್ರೂ ಈ ಊಟ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ತುಂಬಾ ಫೀಲ್ ಮಾಡ್ಕೊಳ್ಳೆ. ತುಂಬಾ ಚೆನ್ನಾಗಿದೆ ಕಣ್ರಿ, ಅಡ್ಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದಾರೆ. ಹೌದ್ರಿ, ತುಂಬಾ ಚೆನ್ನಾಗಿದೆ. ಅಲ್ಲ, ಒಂದು ದಿನ ಡಯಟ್ ಬಿಟ್ರೆ ಏನಾಗಲ್ಲ ಬಿಡಿ. ಬೇಕಾದ್ರೆ ನಾಳೆ ಫುಲ್ ವಾಟರ್ ಡಯಟ್ ಮಾಡ್ಬಿಡ್ತೀನಿ, ಏನು ತಿನ್ನಲ್ಲ. ಅವಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾ ಹೌದು.